ಓಕೆ ಸ್ನೇಹಿತರೆ ನೋಡಿರಿ, ಇವು ಇಷ್ಟೆಲ್ಲ ಹೊಲ್ದು ರೆಡಿ ಮಾಡೀನಿ. ಇವಕ್ಕೆ ಗುಂಡಿ ಕಾಸು ಉಕ್ಸ್ ಹಾಕ್ಬೇಕು. ಇವಕ್ಕೆ ಉಕ್ಸ್ ಹಾಕ್ಬೇಕು, ಗುಂಡಿ ಕಾಸು ಮಾಡಬೇಕು. ಆಮೇಲೆ ಇಲ್ಲೆಲ್ಲ ಅದ ನೋಡಿರಿ, ಇವೆಲ್ಲ ಹೊಲಿಬೇಕು. ಈಗ ನೋಡಿರಿ ಕಟ್ ಮಾಡೋದಕ್ಕೆ ಹಾಕಿದ್ದೀನಿ ಇವಾಗೆಲ್ಲ ನೋಡಿರಿ. ಇವನ್ನ ಇದು ಕಟ್ ಮಾಡಬೇಕು, ಇವೆಲ್ಲ ಪಿವ್ಕೊ ಮಾಡಬೇಕು. ಇವು ಸೀರೆಗಳು ಗುಡ್ಡೆ ಹಾಕಿದೆ ನೋಡಿರಿ. ಆಮೇಲೆ ಇದು ಒಂದು ಬ್ಲೌಸ್ ರೆಡಿ ಮಾಡಬೇಕು. ಇವತ್ತೇನಿಲ್ಲ ಅಂದರೆ ಇವಿಷ್ಟು ರೆಡಿ ಮಾಡಬೇಕು. ಇವತ್ತು ಎಷ್ಟು ಹೊಲಿಬೇಕು. ನಾಳೆ ನಾಡ್ದು 2 ದಿನ ನೋಡಿರಿ. ಊರಾಗ ಜಾತ್ರೆ ಐತಿ. ಇನ್ನು ಮತ್ತೆ ಬಂದೇ ಬರ್ತಾವೆ ಬಟ್ಟೆಗಳು. ಹಂಗೆ ಬಂದು ಯಾವ ಅಲ್ಲ ಅನ್ನಂಗೆ ಆಗಿಬಿಟ್ಟೈತೆ ರೀ. ಒಲ್ಲ ಅನ್ನೋಕ್ಕೂ ಆಗಂಗಿಲ್ಲ. ತಂದಿರ್ತಾರೆ ಹೊಲಿದು ಕೊಡ್ರಿ, ಹಂಗಾರ ಮಾಡ್ರಿ ಹೊಲ್ರಿ, ನಂದು ಒಂದೇ ಅದು ಹೊಲ್ರಿ ಅಂತ ಅಂದು ಗಂಟು ಉಳ್ತಾರೆ. ಒಲ್ಲ ಅನ್ನೋಕ್ಕೂ ಆಗಲ್ಲ ಸ್ನೇಹಿತರೆ. ಈ ಕಡೆ ಮನೆ ಕೆಲಸನ ನೋಡ್ಕೋಬೇಕು, ಈ ಕಡೆ ಇದು ನೋಡ್ಬೇಕು. ಇದು ತೋಳು ಕಟ್ ಮಾಡೋಕೆ ಹಾಕಿದ್ದೀನಿ ನೋಡಿರಿ. ಇದು ಸ್ವಲ್ಪ ಅರ್ಧ ಕಡಿಮೆ ಬೀಳ್ತೈತಿ. ಇದು ಜಾಯಿಂಟ್ ಮಾಡ್ಕೋಬೇಕು ಕಡೆಗೆ ಬಟ್ಟೆ, ಎಕ್ಸ್ಟ್ರಾ ಬಟ್ಟೆನ ಹಿಂಗೈತೆ ನೋಡಿರಿ. ಈ ಥರ ಇದು ಜಾಯಿಂಟ್ ಮಾಡ್ಕೋಬೇಕು ಇಲ್ಲಿ ಅಷ್ಟೇ. ಓಕೆ ಸ್ನೇಹಿತರೆ, ಇಷ್ಟೆಲ್ಲ ಐತೆ ನೋಡಿರಿ. ಅಲ್ಲಿ ಎಲ್ಲ ಒಕ್ಕಟ್ಬಿಟ್ಟಿದ್ದೀನಿ ನಾನಂತೂ ನೋಡಬಾರ್ದು. ಇಷ್ಟೆಲ್ಲ ಬಟ್ಟೆ ಹಿಂಗೆ ಹೋಗದನ್ನು ನೋಡಿರಿ. ಇಷ್ಟೆಲ್ಲ ಕುಂತಾವ ಪಿವ್ಕೋಬಾಡಬೇಕು. ಇವತ್ತು ಎಷ್ಟೊತ್ತಿದ್ರು ಇವು ರೆಡಿ ಮಾಡ್ಬೇಕ್ರಿ. ರೆಡಿ ಮಾಡಿಬಿಟ್ಟು ನಾಳೆಗೆ ಹುಕ್ಕದು ಹಾಕ್ಬೇಕು. ನಾಳೆಗೆ ಬಂದು ತೊಗೊಂಡೋಗ್ತೀನಿ ಅಂತಂದ್ರೆ ಅವಿಷ್ಟು ರೆಡಿ ಮಾಡಬೇಕು. ಹಿಂಗೆ ನೋಡಿರಿ ಹಿಡ್ದೈತಿ ಒಂದೊಳಗೆ ಕೊಡಬೇಕು. ಈ ಥರ ಲೈನಿಂಗ್ ರೀ. ಇದು ಲೈನಿಂಗು. ಇದ್ರೊಳಗೆ ಇದು ನೋಡಿರಿ, ಇದನ್ನೇ ದಪ್ಪ ಐತ್ರಿ. ಇದನ್ನೇ ತಟ್ ಅನ್ನಂಗೆ ಐತಿ. ಇಲ್ಲಾಂದ್ರೆ ಇದೆಲ್ಲ ಮೈಗೆ ಚುಸ್ತೈತ್ರಿ. ಇದು ನೋಡಿರಿ, ಇದೆಲ್ಲ ಇದು ಟಿಶ್ಯೂ ಇರ್ತೈತಿ. ಟಿಶ್ಯೂ ಈ ಥರ ನೋಡಿರಿ, ಪೇಪರ್ ಟಿಶ್ಯೂ ಇರ್ತೈತಿ. ಇದೆಲ್ಲ ಹೋಗುತ್ತೆ ಇದು ನೀರಾಗ ಹಾಕಿದ ಬಳಕ. ಇದು ಲೈನಿಂಗ್ ಹಾಕಲಿಲ್ಲ ಅಂದ್ರೆ ಮೈಯ ನಡಾಕ್ ನಿಂದಿರ್ತೈತಿ ರೀ. ಅದಕ್ಕೆ ಹೀಗಾಗಿ ಇದ್ರೊಳಗೆ ಇದು ಲೈನಿಂಗ್ ಕೊಟ್ಟರೆ ಇದು ಹಾಕಬೇಕು. ಓಕೆ, ಟೈಮ್ ಬಂದು 12 ಗಂಟೆ ಆಗೈತಿ ಸ್ನೇಹಿತರೆ. ನಿದ್ದೆ ಬರಾಕತ್ಬಿಟ್ಟೈತಿ. ನಿದ್ದೆ ಬಂದರೂ ಕೇಳಬಾರ್ದು, ಹೊಲಿಬೇಕು. ಯಾಕಂದ್ರೆ ಈಗ 4 ದಿನ ಜಾತ್ರೆ ಒಳಗೆ ಸೀಸನ್ ಇರ್ತೈತಿ, ಹೊಲ್ದು ಮುಗಿಸ್ಬೇಕು. ಮತ್ತು ಆಮೇಲೆ ಇದ್ದದ್ದೇ ಇರ್ತೈತಿ ರೀ. ಹೊಲಿಯನ್ ಬರ್ರಿ. ಇದೊಂದು ಕಟ್ ಮಾಡ್ಕೊಂಡಿಟ್ಟು ಅವು ಇಷ್ಟು ಮೊದಲು ರೆಡಿ ಮಾಡ್ಕೊತೀನಿ. ಇವಾಗ ಇದೊಂಥರ ಬಂದು ನೋಡಿರಿ, ಎಲ್ಲ ಬಂದು ಹೋಗ್ಯಾವ ಸೀರೆ ನೋಡಿರಿ. ಮೊನ್ನೆ ನಾ ತೋರಿಸಿದ್ನಲ್ವಾ ಅದೇ ಥರ ನೋಡಿ. ಇದು ಹಸಿರು. ಆಮೇಲೆ ಇದು ನಾ ಏನು ನೋಡಿದ್ನಲ್ವಾ, ಕೆಲವ್ರು ಹೇಳಿದ್ರಿ ಹಸಿರು ತೊಗೊಂಡಿದ್ರಾ, ಚಾಕ್ಲೇಟ್ ತೊಗೊಂಡಿದ್ರಾ ಅಂತೇಕೆ ಅಂದ್ರಿ. ಅವತ್ತು ನಾನು ಯಾವ್ದು ಕಲರ್ ಸೀರೆ ತೊಗೊಂಡಿರ್ಬೋದು ಅದು ಹೇಳ್ರಿ ಅಂತ ಅಂದೆಲ್ಲ. ಅವತ್ತು ಹಾಕಿದ್ರಿ. ಇಲ್ಲ, ನಾನು ಬ್ಲೂ ಕಲರ್ ಸೀರೆ ತೊಗೊಂಡಿದ್ದು. ಇಲ್ಲೈತೆ ನೋಡಿರಿ. ಇನ್ನು ನಾನು ಬ್ಲೌಸ್ ರೆಡಿ ಮಾಡ್ಕೋಬೇಕು. ಇಲ್ಲೈತೆ ನೋಡಿರಿ, ಇದು ಬ್ಲೌಸ್ ರೆಡಿ ಮಾಡ್ಕೋಬೇಕು. ಇದ್ರೊಳಗೆ ಲೈನಿಂಗು ಈ ಕಲರ್ ಇಲ್ಲ, ಅದಕ್ಕೆ ಇನ್ನು ಹಾಕಿಲ್ಲ. ಇದು ತೋರ್ಬೇಕಿನ್ನ. ಹಿಂಗಾಗಿ ಇದನ್ನು ಸೈಡ್ಗೆ ಇಟ್ಟಿನಿ ನೋಡಿರಿ. ಇವು ತೊಗೊಂಡ್ರೆ ಇವಕ್ಕೆ ಬ್ಲೌಸ್ ರೆಡಿ ಮಾಡೋದಕ್ಕೆ ಕೊಟ್ರೆ ಅವೇ ಬ್ಲೌಸ್ ಇಲ್ಲಿ ಕಟ್ ಮಾಡಿಟ್ಟು ನೋಡಿರಿ. ಇಲ್ಲೊಂದೈತಿ, ಇಲ್ಲೊಂದೈತಿ. ಆಮೇಲೆ ಇನ್ನು ಇಲ್ಲೂ ಹೊಲಿಯೋದಾವು ಬ್ಲೌಸ್ಗಳು. ಇವು 3 ಇವತ್ತು ರೆಡಿ ಮಾಡ್ಬೇಕು ರೀ. ಇದು ಪ್ರಿನ್ಸೆಸ್ ಕಟ್ ಐತ್ರಿ ಇದು ಬ್ಲೌಸು. ಇದು ನಾರ್ಮಲ್ ಬ್ಲೌಸ್ ಅದಾವು. ಇದು ಬ್ಯಾಕ್ ಹುಕ್ ಹಾಕ್ಬೇಕು. ಇದು ಬ್ಲ್ಯಾಕ್ ಹುಕ್ ಹಾಕೋದೈತಿ. ಎಷ್ಟಾಯ್ತು ನೋಡ್ರಿ. ಅಪ್ಪ ಕುಂದ್ರಕ್ಕಾಗಲ್ತು, ನಿದ್ದೆ ಅಂದ್ರೆ ಬರಾಕತ್ಬಿಟ್ಟೈತಿ. ಈ ಕಡೆ ನೋಡಿರಿ, ಚಪಾತಿ, ಪಲ್ಯ, ಅನ್ನ, ಸಾರು ಎಲ್ಲ ಮಾಡಿ ಎಲ್ಲರಿಗೂ ಉಣಿಸಿ ನಾನು ಉಂಡು ಕಟ್ ಮಾಡೀನಿ. ಇವಾಗ ಇದು ಇಷ್ಟು ಕಟ್ ಮಾಡೀನಿ ರೀ. ಇದೊಂದು ಕಟ್ ಮಾಡಿಬಿಟ್ಟು ಈಗೇನು ಕುಂದ್ರೋದಿಲ್ಲ ರೀ. ಮೊದಲು ಹೊಲಿಯಾಕೆ ನಿಂದಿರ್ಬೇಕು ನೋಡಿರಿ. ಹೊಲಿಯೋದ ಮಾಡಬೇಕು. ಜಾತ್ರೆ ಹೆಂಗೆ ಸನಿಯ ಬರ್ತೈತಿ ಹಂಗೆ ನನಗೆ ಮೈ ನೋಡಬಾರ್ದು ಹಕ್ಕನಕ್ಕ ಅನ್ನಂಗಾಗಿಬಿಡ್ತೈತಿ ಮಾಡಿ. ನಿನ್ನೆ ನೋಡಿ ಸ್ನೇಹಿತರೆ, ನನ್ನ ಫೇಸ್ ತೋರಿಸಲ್ರಿ. ಸದ್ ನನ್ನ ಫೇಸ್ ನನಗೆ ನೋಡ್ಕೊಳಕ್ಕೆ ಒಂಥರ ಆಗೈತಿ. ಯಾಕಂದ್ರೆ ಅಷ್ಟು ಬಡದಾಟದೊಳಗೆ ನಮ್ಮದು ನಾವು ಕೇರ್ ಮಾಡ್ಕೊಂಡಿಲ್ಲ ರೀ ಮುಖಕ್ಕೆ. ಆ ಥರ ಆಗಿಬಿಟ್ಟೈತಿ ನಮ್ಮ ಮುಖ ನೋಡಿರಿ. ಈ ಥರ ಐತಿ. ಓಕೆ, ಇವಾಗ ನಿನ್ನೆ ಈಗ ಹಬ್ಬದ ಇದು ಒಂದು ಮಾಡೋದು ನಡೆದೈತಿ ರೀ. ಹಬ್ಬದ ರೊಟ್ಟಿ ಒಂದು ಮಾಡೋದು ನಡೆದೈತಿ. ಹಬ್ಬದ ರೊಟ್ಟಿ ಮಾಡೋದ್ರಿಂದ ಬೆಳಗ್ಗೆ ಸಂಜಿಕೆ ಹಿಂಗೆ ರೊಟ್ಟಿ ಮಾಡಿ ಒಂದು 2-3 ದಿನ ಆಯಿತು ರೊಟ್ಟಿ ಮಾಡಾಕತ್ತೀನಿ. ನಿನ್ನಿದ್ರೆ ಫುಲ್ಲು ಮಿಕ್ಕಿಬಿಟ್ಟತ್ರಿ ರೀ. ನಿನ್ನೆ ರಾತ್ರಿ ರೊಟ್ಟಿ ಮಾಡ್ದಕ್ಕಿನಿ ಎಕ್ಕಡೆ ಮಕ್ಕೊಂಡೆ ಇಲ್ಲ, ಒಟ್ಟು ಅರಿವಿಲ್ಲ ರೀ. ಅದ್ರಾಗ ತಲೆ ಬೇರೆ ಫುಲ್ ನುಸಾಕತ್ಬಿಟ್ಟಿತ್ತ. ಹಿಂಗಾಗಿ ಮಕ್ಕೊಂಡಾಕಿ ಅರಿವಿಲ್ಲ. ಮಾಡಿ ಮನುಷ್ಯಗೆ ರೋಜ್ ಗುಣಗತ್ತೆ. ಈ ಕಡೆ ಬಟ್ಟೆದನ್ನು ನೋಡ್ಕೋಬೇಕು, ಆ ಕಡೆ ಅಡುಗೆ ನೋಡ್ಕೋಬೇಕು. ಜಾತ್ರೆ ಮುಗಿಯೋವರೆಗೂ ನಾನಾಗಿರಂಗಿಲ್ಲ ನೋಡ್ರಿ. ತಲೆ ತೊಳ್ಕೊಂಡಿದ್ದೀನಿ. ಇನ್ನು ತಲೆಗೆ ಎಣ್ಣೆ ಹಾಕಿಲ್ಲ, ಎಣ್ಣೆ ಹಚ್ಚಬೇಕು. ಯಾವುದು ಮಾಡೋದಕ್ಕಾಗ್ತಿಲ್ಲ ನೋಡ್ರಿ. ಓಕೆ ಸ್ನೇಹಿತರೆ, ಕುಂತು ಮಾತಾಡೋದಕ್ಕೂ ಟೈಮ್ ಇಲ್ಲ. ಇವಾಗ ಬಡ ಮಾಡಬೇಕು ಮುಂದಿನ ಕೆಲಸ. ನಿದ್ದೆ ಬರಾಕತ್ಬಿಟ್ಟೈತಿ ಈಗ. ಓಕೆ, ಸಿಗ್ತೇನೆ ರೀ ಮತ್ತೆ.
ಓಕೆ ಸ್ನೇಹಿತರೆ, ಒಂದು ಬ್ಲೌಸ್ ಸ್ಟಿಚ್ ಮಾಡಿದೆ ನೋಡಿ. ಬ್ಯಾಕ್ ಸೈಡ್ ಹುಕ್ ಹಾಕೋದು, ಇದು ಬ್ಯಾಕ್ ಸೈಡ್ ಹುಕ್ಕು, ಫ್ರಂಟು ಈ ಥರ. ಅವ್ರದ್ದು ಅಳತೆ ಬ್ಲೌಸೂ ಭಾಳ ಡೀಪ್ ಐತಿ, ಅಂದರೆ ಕೊರಳು ಭಾಳ ಜಾಸ್ತಿ ಅಗಲ ಐತಿ. ಈ ಥರ ಬಂದೈತಿ ನೋಡ್ರಿ, ಈ ಥರ ಐತಿ. ಇದೊಂದು ಬ್ಲೌಸ್ ಸ್ಟಿಚ್ ಮಾಡಿದೆ. ಇನ್ನು ಲೇಸ್ ಅವ್ರು ಹಾಕಂದ್ರೆ ಲೇಸ್ ಹಾಕಬೇಕು. ಲೇಸ್ ಹಾಕಿದ್ರೆ ಚೆಂದ ಕಾಣತ್ರಿ. ಇದು ಇಲ್ಲೇ ಐತಿ ನೋಡ್ರಿ, ಇದು ಅಳತೆ ಬ್ಲೌಸ್ ಅವ್ರದ್ದು. ಈ ಥರ ಅವ್ರು ಲೇಸ್ ಹಾಕು ಅಂದ್ರೆ ಲೇಸ್ ಹಾಕಬೇಕು. ಇಲ್ಲಿ ಕಪ್ಸ್ ಇಡಬೇಕು. ಕಪ್ಸ್ ಇಟ್ಟರೆ ಭಾಳ ಚಂದ ಆಕ್ಕವ್ರಿ ಬ್ಲೌಸ್ಗಳು. ಕಪ್ಸ್ ಹಾಕಿಲ್ಲ ಏನಿಲ್ಲ, ಈ ಥರ ಅದಾವೆ ನೋಡ್ರಿ. ಇದು ಅಳತೆ ಬ್ಲೌಸು, ಇದು ನಾನು ಹೊಲ್ದಂಥ ಬ್ಲೌಸು. ಇದಕ್ಕೆ ಲೇಸ್ ಹಾಕಿ ಇನ್ನೂ ಡೋರಿ ಕಟ್ಟ ಲೇಸ್ ಹಾಕ್ಬೇಕ್ರಿ. ಹೊಸದು ಕೈಯಾಗ ನಿಂದ್ರಲ್ರಿ, ಅದ್ರಾಗ ಭಾಳ ಸ್ಮೂತ್ ಐತ್ರಿ ಬಟ್ಟೆ ನೋಡ್ರಿ. ಭಾಳ ಸ್ಮೂತ್ ಐತಿ. ಇದ್ರ ಸ್ಯಾರಿ ತೋರಿಸ್ತೀನಿ ತಡ್ರಿ. ಇದು ನೋಡ್ರಿ ಇದ್ರ ಸ್ಯಾರಿ. ಇದು ಪಿಕೋ ಮಾಡೋದಕ್ಕೆ ಕೊಟ್ರೆ ಇದು ನೋಡ್ರಿ ಇಷ್ಟು ಸಾಫ್ಟ್ ಐತಿ. ಇದು ಅಷ್ಟೊಂದು ಇದಿಲ್ಲ, ಜರಿ ಐತಿಲ್ಲ, ಇಷ್ಟು ಬಂದೈತಿ. ಇದು ಒಳಗೆ ಫುಲ್ ಸಾಫ್ಟ್ ಐತ್ರಿ. ಇದು ನೋಡಿದ್ರೆ ಹಿಂಗೆ ಕೈಯಾಗಿ ಹಿಡಿದ್ರೆ ಒಳಗ್ನ ಜರದ ಬೋದೈತಿ, ಆ ಥರ ಐತಿ. ಅಷ್ಟು ಸಾಫ್ಟ್ ಐತಿ ನೋಡಿ. ನನಗಂತೂ ಭಾಳ ಇಷ್ಟ ಆಯಿತು, ಭಾಳ ಲೈಕ್ ಐತಿ ಇದು ಸ್ಯಾರಿ. ಇದಕ್ಕೆ ಎಷ್ಟು ಕೊಡ್ಬೋದು ಹೇಳ್ರಿ ನೋಡೋಣ ಕಮೆಂಟ್ ಬಾಕ್ಸ್ನೊಳಗೆ. ಈ ಸ್ಯಾರಿಗೆ ಅವ್ರು ಎಷ್ಟು ಕೊಟ್ಟಿರ್ಬೋದು? ಇದು ಇಲ್ಲ ಐತೆ ನೋಡ್ರಿ ಸೆರಗು, ಇದು ಸೆರಗು. ಈ ಸ್ಯಾರಿಗೆ ಎಷ್ಟು ಬಿದ್ದಿರ್ಬೋದು, ಅವ್ರು ಎಷ್ಟು ಕೊಟ್ಟಿರ್ಬೋದು? ನಾನು ಕೇಳಿದೆ, ಅಷ್ಟ ಅಂತ ಅಂದ್ಕೊಂಡೆ ನಾನು. ಈ ಸ್ಯಾರಿಗೆ ಎಷ್ಟು ರೇಟ್ ಇರ್ಬೋದು ಹೇಳ್ರಿ, ಕಮೆಂಟ್ ಹಾಕಿ ತಿಳಿಸ್ರಿ. ಅದು ನಾನು ಹೌದು ಅಲ್ವಾ ಅಂತ ಹೇಳ್ತೀನಿ. ಓಕೆ, ಇನ್ನೂ ಒಂದು ಹೇಳ್ತೀನಿ ರೀ. ಇಲ್ಲೆಲ್ಲಿ ಅದಾವಲ್ಲ ಸ್ಯಾರಿಗಳು, ಇಲ್ಲದಾವ ನೋಡ್ರಿ. ಈ ಸ್ಯಾರಿಗಳ ರೇಟು ಎಷ್ಟು ಅಂತ ಕೇಳಿದ್ನಲ್ಲ ಅವಾಗ ನಾನು, ನೀವೇ ಹೇಳ್ರಿ ಆಮೇಲೆ ನಾನು ಹೇಳ್ತೀನಿ ಅಂತ ಹೇಳಿದ್ನಲ್ಲ. ಈ ಸ್ಯಾರಿಗಳ ರೇಟು 400 ರೂಪಾಯಿ ನೋಡಿರಿ. 400 ರೂಪಾಯಿ ಕೊಟ್ಟು ನಾನು ತೊಗೊಂಡಿರುವಂಥ ಸೀರೆ. ನಂದು ಪರ್ಪಲ್ ಕಲರ್ ಐತಿ, ಇದು ಹಸಿರು. ಅವ್ರು ತೊಗೊಂಡಂಥವು, ಈ ಹೊಲ್ಯಾಗ ಹಾಕ್ತಾರೆ ತೊಗೊಂಡಂಥವು. 400 ನೋಡಿರಿ. ನಾನು ತೊಗೊಂಡಿದ್ನಲ್ಲ ಅವತ್ತು ವೀಡಿಯೋ ಮಾಡಿದ್ನಲ್ಲ, ಕರೆಕ್ಟಾಗಿ ಹೇಳ್ರಿ ಎಷ್ಟು ಇರ್ಬೋದು ಅಂತ. ಯಾರು ಕರೆಕ್ಟ್ ಆಗ್ತಾರೆ ಅವ್ರ ಹೆಸರು ತೊಗೊಂತೀನಿ ಅಂತ ಹೇಳಿದ್ದೆ ಅಲ್ವಾ, ಹೇಳ್ತೀನಿ ನೋಡಿರಿ ಅವ್ರ ಹೆಸರು. ಓಕೆ ಸ್ನೇಹಿತರೆ, ನಾನು ತೊಗೊಂಡಿರುವಂಥ ಸೀರೆ ಇದು ನೋಡಿರಿ. ಈ ಸೀರೆ ಕರೆಕ್ಟಾಗಿ ಯಾರು ಹತ್ರ 4,500 ಅಂತ ಹೇಳಿದ್ರು. ಅವ್ರು 450 ಅಂತ ಹೇಳಿದರು, ಕಮೆಂಟ್ ಹಾಕಿದ್ರು. ಹೌದು ಸಿಸ್ಟರ್, ಅವ್ರು ಹೇಳಿದ್ದು 450 ರೂಪಾಯಿ ಸೀರೆಗೆ ನಾನು 400 ರೂಪಾಯಿ ಕೊಟ್ಟಿದ್ದೀನಿ ನೋಡಿರಿ. ಯಾರಪ್ಪ ಕರೆಕ್ಟಾದ ರೇಟ್ ಹೇಳಿದ್ದು ಅಂತಂದ್ರೆ ಗೀತಾಂಜಲಿ ಬಡಿಗೇರ್ ಅಂತ ನೋಡಿರಿ. ಗೀತಾಂಜಲಿ ಬಡಿಗೇರ್ ಅಂತ. ಸಿಸ್ಟರ್, ನೀವು ಹೇಳಿದ ರೇಟು ಕರೆಕ್ಟಾಗಿದೆ. ನೀವು 450 ಹೇಳಿದ್ರಿ. ಎಸ್, ಇದಕ್ಕೆ 450 ರೂಪಾಯಿ ರೇಟು. ನಾನು ಕೊಟ್ಟಿದ್ದು 400 ರೂಪಾಯಿ ಕೊಟ್ಟಿನಿ ನೋಡಿರಿ. ಹಂಗೆ ಈ ಸೀರೆಗೂ ಎಷ್ಟು ಇರ್ಬೋದು ಕಮೆಂಟ್ ಮಾಡಿ ಹೇಳ್ರಿ. ಈ ಸೀರೆ ರೇಟ್ ಎಷ್ಟಿರ್ಬೋದು? ಈ ಸೀರೆಗೆ ಕರೆಕ್ಟಾದ ಆನ್ಸರ್ ಕೊಟ್ಟೋರಂದ್ರೆ ಗೀತಾಂಜಲಿ ಸಿಸ್ಟರು. ಆದರೆ ಯಾವ ಕಲರ್ ತೊಗೊಂಡಿದ್ದೀನಿ ಅಂದರೆ ಯಾರೂ ಕರೆಕ್ಟಾಗಿ ಹೇಳಿಲ್ಲ ಯಾವ ಕಲರ್ ಅಂತ. ಆಮೇಲೆ ನಿಡೋಣಿ ಅಣ್ಣ ಹೇಳಿದ್ರು ನೋಡಿರಿ, ನೀಲಿ ಸೀರೆ ಅಂತ ಹೇಳ್ಬಿಟ್ಟು. ಹೌದು ಅಣ್ಣ, ನಾನು ತೊಗೊಂಡಿದ್ದು ಇದೇ ಸೀರೆ. ನಿಮ್ಮ ಆಯ್ಕೆ, ನಿಮ್ಮ ಅನಿಸಿಕೆ ಕರೆಕ್ಟಾಗಿದೆ. ಥ್ಯಾಂಕ್ ಯು ಸೋ ಮಚ್. ನಾನು ತೊಗೊಂಡಿರುವಂಥ ಸೀರೆ, ಇದರ ಬೆಲೆ 450 ಇತ್ತು. ನಾನು ಕೊಟ್ಟಿದ್ದು 400 ರೂಪಾಯಿ ಕೊಟ್ಟಿದ್ದೀನಿ ನೋಡಿರಿ. ಓಕೆ, ಹಾಗೆ ಇದರ ಬೆಲೆ ಎಷ್ಟಿರ್ಬೋದು, ಇದರ ನಿಖರವಾದ ಬೆಲೆ ಎಷ್ಟು ಇರಬಹುದು ಹೇಳಿ ಕಮೆಂಟ್ ಬಾಕ್ಸಲ್ಲಿ. ಅವ್ರ ಹೆಸರು ತೊಗೊತೀನಿ ನಾನು. ಯಾರು ಕರೆಕ್ಟಾಗಿ ಹೇಳ್ತೀರಾ, ಹತ್ತತ್ರ ಯಾರು ಹೇಳ್ತೀರಾ ಅವರು ಹೆಸರು ತೊಗೊತೀನಿ ನಾನು. ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಾನು.